ಅಲ್ಪಸಂಖ್ಯಾತ ಘಟಕದ ಒಂದು ಸಭೆಯಲ್ಲಿ ಒಂದು ಹೈಡ್ರಾಮಾ ನಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಹುಲ್ ಹಮೀದ್ ಅವರು ನಮ್ಮೊಂದಿಗಿದ್ದಾರೆ. ಮಾತಾಡಿ ಸರ್, ಏನಾಯ್ತು? ಯಾಕೆ ಗಲಾಟೆ ಯಾಕಾಯ್ತು? ಗಲಾಟೆ ಏನಿಲ್ಲ ರೀ, ಏನ್ ಚರ್ಚೆ? ಏನಿಲ್ಲ. ಈಗ ರಾಜೀನಾಮೆ ಕೊಡುವಂತ ನಿರ್ಧಾರ ಏನಾಯ್ತು ಸರ್? ರಾಜೀನಾಮೆ ಕೊಡುವಂತ ರಾಜೀನಾಮೆ, ಸಾಮೂಹಿಕ ರಾಜೀನಾಮೆ ತೀರ್ಮಾನವನ್ನು ನಾವು ಈಗಲೇ ಪ್ರಕಟಿಸಿದ್ದೇವೆ. ನಿರ್ಧಾರ ತಗೊಂಡಾಗಿದೆ, ಪ್ರಕಟಿಸಿ ಆಗಿದೆ. ಮುಖ್ಯಮಂತ್ರಿಗಳೇನೋ ಸಂಪರ್ಕ ಮಾಡಿದ್ದಾರೆ, ಮುಖ್ಯಮಂತ್ರಿಗಳೇನೋ ಸಂಪರ್ಕ ಮಾಡಿ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರ ಮುಖಾಂತರವಾಗಿ ನಮ್ಮ ಹತ್ರ ಮಾತಾಡಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ತಗೊಳ್ಳುವಂಥ ಭರವಸೆಯನ್ನು ಸ್ಪಷ್ಟವಾಗಿ ನೀಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ತದೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳುಂಟು ಅದನ್ನು ಬಹಳ ಇದರಿಂದ ಮಾಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮಗೆ. ನೀವು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದು ಯಾಕೆ? ನಮ್ಮ ನಿರ್ಧಾರದಿಂದ ನಾವು ಹಿಂದೆ ಸರಿದಿಲ್ಲ. ಜನ ಆಕ್ರೋಶಗೊಂಡಿದೆ. ನೋಡಿ, ಜನ ಸರಣಿ ಕೊಲೆಗಳಿಂದ ಜನ ಆಕ್ರೋಶಿತಗೊಂಡಿದ್ದಾರೆ. ಪೊಲೀಸ್ ಇಲಾಖೆ ನಿರ್ವಹಣೆ ಸರಿಯಿಲ್ಲ ಎಂಬುದು ಅದು ನಮ್ಮದು ಅಭಿಪ್ರಾಯ ಅಷ್ಟೇ. ಮುಂದಿನ ಪ್ರಕ್ರಿಯೆ ಏನು ಸರ್? ಮುಂದಿನ ಪ್ರಕ್ರಿಯೆಗಳು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿಕ್ಕೆ ದಿನೇಶ್ ಗುಂಡೂರಾವ್ ಅವರು, ಬಿ ಕೆ ಹರಿಪ್ರಸಾದ್ ಅವರು ಬರ್ತಾ ಇದ್ದಾರೆ. ಬೇರೆ ಬೇರೆ ಮಂತ್ರಿಗಳು ಬಂದು ಪರಿಸ್ಥಿತಿ ಅವಲೋಕನ ಮಾಡ್ತಾ ಇದ್ದಾರೆ. ಜಿಲ್ಲೆ ಏನು ಕಠಿಣ ಕ್ರಮಗಳು ತಗೊಳ್ಳಿಕ್ಕೆ ಉಂಟಾ ಅದೆಲ್ಲವನ್ನು ಮಾಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇದಿಷ್ಟು ಶಾಹುಲ್ ಹಮೀದ್ ಅವರ ಮಾತು. ಯಾಕಂದ್ರೆ ಒಂದ್ ಕಡೆಯಿಂದ ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬಂದು ಇಲ್ಲಿ ಸಭೆಯನ್ನ ಮಾಡುವಂತ ಸಂದರ್ಭ, ಇಲ್ಲಿ ದೊಡ್ಡ ಹೈಡ್ರಾಮಾ ನಡೀತು. ಒಂದು ದಿನ ಅಂದ್ರೆ ಸ್ವಲ್ಪ ದಿನಗಳ ಕಾಲ ನಾವು ಸಾಮೂಹಿಕ ರಾಜೀನಾಮೆಯನ್ನ ಮುಂದೂಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ವ್ಯಕ್ತಪಡಿಸ್ತಿದ್ರು. ಇದಕ್ಕೆ ಇಲ್ಲಿ ನಡೆದಂತ ಕೈ ಕಾರ್ಯಕರ್ತರು ಆಕ್ರೋಶಿತರಾಗಿ ಆ ಒಂದು ವೇದಿಕೆ ಮೇಲಿರುವವರ ಮೇಲೆ ಒಂದು ರೀತಿ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಆಕ್ರೋಶದ ಬೆನ್ನಲ್ಲೇ ಇದೀಗ ಜಿಲ್ಲೆಯ ಎಲ್ಲ ಪ್ರಮುಖ ರಾಜಕೀಯ ಮುಖಂಡರು ಅಂದ್ರೆ ಮುಸಲ್ಮಾನ್ ಕಾಂಗ್ರೆಸ್ ಪಕ್ಷದ ನಾಯಕರು ಏನಿದ್ದಾರ ಇವರೆಲ್ಲರೂ ಕೂಡ ಈಗ ಸಾಮೂಹಿಕ ರಾಜೀನಾಮೆಯ ನಿರ್ಧಾರಕ್ಕೆ ಸದ್ಯ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ 5 ಮಂಗಳೂರು.